ಚಾನಲ್ಗೆ ಸ್ವಾಗತವಾಗಿದ್ದೇನೆ. ದೇವವಿದ್ಯ ನಮಗೆ ಯಾವ ಒಂದು ವಾಕ್ಯವನ್ನು ಇಟ್ಟಿದ್ದಾರೆ ಅಂತ ನೀವು ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ ಅಂತ ಅಂದ್ಕೊಳ್ತೇನೆ. ಬನ್ನಿ ನೋಡೋಣ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 6ನೇ ವಾಕ್ಯ. ಮೂಢವೇ, ಮೂಢತ್ವವನ್ನು ಬಿಟ್ಟು ಬಾಳಿರಿ, ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ ಎಂದು ಪ್ರಬೋಧಿಸುತ್ತಾಳೆ. ನೋಡಿ, ಈ ಒಂದು ವಾಕ್ಯ ಏನು ತಿಳಿಸ್ಕೊಡುತ್ತೆ ಅಂತಂದರೆ, ನೋಡಿ, ಈ ಒಂದು ವಾಕ್ಯದಲ್ಲಿ ನೋಡಿ, ಮೂಢವೇ ಮೂಢತ್ವವನ್ನು ಬಿಟ್ಟು ಬಾಳಿರಿ ಅಂತ ಇದೆ. ಕರೆಕ್ಟಾ? ಮೂಢತ್ವ ಅಂತಂದ್ರೇನು? ಈ ಒಂದು ದೇವ ವಾಕ್ಯದ ಒಂದು ವಿಜ್ಞಾನ ಆಗಲಿ ಅಥವಾ ಅಂದರೆ ದೇವ ವಾಕ್ಯದಲ್ಲಿರುವಂಥ ಒಂದು ಸ್ವಾರ್ಥೆಯ ಒಂದು ಜ್ಞಾನ ಇಲ್ಲದೆ ಅವರಿಗೆ ಆ ಒಂದು ಮೂಢತ್ವ ಅನ್ನೋದು ಹೋಗಲಿರುತ್ತದೆ. ಆಯಿತಾ? ಆ ಒಂದು ಮೂಢತ್ವವನ್ನು ಬಿಟ್ಟು ಬಾಳಬೇಕು. ಮತ್ತು ಇನ್ನೊಂದು ನೆಕ್ಸ್ಟ್ ಲೈನಲ್ಲಿ ಏನಂತದೆ ನೋಡಿ, ವಿವೇಕ ಮಾರ್ಗದಲ್ಲಿ ನೆಟ್ಟಾಗಿ ನಡೆಯಬೇಕು. ವಿವೇಕ ಮಾರ್ಗ ಅಂತಂದರೆ ನೀವು ಎಷ್ಟೇ ಓದಿದರೂ ಕೂಡ, ನೀವು ಲಕ್ಷಾಂತರ ರೂಪಾಯಿ ಇಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೋಡಿ, ಒಬ್ಬ ಮನುಷ್ಯ ಒಂದು ವಿದ್ಯಾಭ್ಯಾಸ ಅಂತ ಬಂದಾಗ ಇಲ್ಲಿ ಈ ಒಂದು ಲೋಕದಲ್ಲಿ ಒಂದು ಫಸ್ಟು ಪ್ರೀ ಸ್ಕೂಲು, ಮಿಡಲ್ ಸ್ಕೂಲು, ಹೈಸ್ಕೂಲು ಆಗುತ್ತೆ. ಅದ್ರ ಮುಂದೆ PUC ಆಗುತ್ತೆ. ಹೈಸ್ಕೂಲು SLC ಮುಗಿಸ್ತಾರೆ, PUC ಮಾಡ್ತಾರೆ. PUC ಆದಮೇಲೆ ಡಿಪ್ಲೊಮೊ, ಡಿಗ್ರಿ, IT ಅಂತ ಮಾಡ್ತಾರೆ. ಅದಾದಮೇಲೆ ಸಕ್ಸಸ್ ಅಥವಾ ಇಂಜಿನಿಯರಿಂಗ್ ಮಾಡ್ತಾರೆ. ಒಂದು ಇಂಜಿನಿಯರಿಂಗ್ ಆದಮೇಲೆ ಹೈಯರ್ ಸ್ಟಡೀಸ್ ಅಂತ ಅಬ್ರಾಡ್ ಹೋಗ್ತಾರೆ. ಅಬ್ರಾಡ್ ಹೋಗಿ ಅಲ್ಲಿ ಓದ್ತಾರೆ. ಅದು ನಿಮಗೆ, ನೀವು ಅದನ್ನು ಮರ್ತೋಗ್ಬೋದು, ಆದರೆ ದೇವರ ವಾಕ್ಯದಲ್ಲಿರುವಂಥ ದೇವರ ಒಂದು ಸ್ವಾರ್ಥೆಯನ್ನು ನೀವು ಆಗೋದಿಲ್ಲ. ಯಾಕೆ ಗೊತ್ತಾ? ದೇವರ ವಾಕ್ಯ ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರ ಮಕ್ಕಳಿಗೆ ಕೇಳಿ, ಆ ವಾಕ್ಯ ನಿಮ್ಮಲ್ಲಿದ್ದಾಗ ದೇವರ ಪವಿತ್ರಾತ್ಮ ನಿಮ್ಮಲ್ಲಿ ಜೀವಿಸ್ತಾರೆ. ದೇವರ ಪವಿತ್ರಾತ್ಮ ನಿಮ್ಮಲ್ಲಿ ಜೀವಿಸುವಾಗ ದೇವರ ಮಕ್ಕಳೇ, ನೀವು ಯಾವುದೇ ಒಂದು ಕೆಟ್ಟ ಮಾರ್ಗದಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ದೇವರ ಪವಿತ್ರಾತ್ಮ ನಿಮ್ಮನ್ನು ಗೈಡ್ ಮಾಡ್ತಾರೆ. ನಿಮ್ಮನ್ನು ಒಂದು ತಪ್ಪು ದಾರಿಲಿ ಹೋಗುವಾಗ ನಿಮಗೆ, ಮಗನೇ ಈ ಒಂದು ದಾರಿಲಿ ಹೋಗಬೇಡ, ಮಗಳೇ ಈ ಒಂದು ದಾರಿಲಿ ಹೋಗಬೇಡ ಅಂತ ನಿಮ್ಮನ್ನು ನಿಮ್ಮ ಮನಸ್ಸಿನಲ್ಲಿ ಮಾತಾಡ್ತಾರೆ. ನಿಮಗೆ ಅದು ಅನುಭವ ಆದಾಗ ಗೊತ್ತಾಗುತ್ತೆ. ನಾನು ಈ ಒಂದು ಚಾನಲನ್ನು ಮಾಡಿದ ಉದ್ದೇಶ ಏನು ಅಂತಂದರೆ, 2 ಉದ್ದೇಶಗಳಿಂದ ಮಾಡಿದ್ದು. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಏನಂತಂದರೆ, ಒಂದು ದೇವರ ವಾಕ್ಯವನ್ನು ಎಲ್ಲ ಕಡೆ ಸ್ವಾಗತ, ಒಂದು ವಾಕ್ಯದಲ್ಲಿರುವಂಥ ಸ್ವಾಗತೆಯನ್ನು ದೇವರ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ಲೋಕವೆಲ್ಲ ಹೋಗಿ ನನ್ನ ಸ್ವಾಗತೆಯನ್ನು ಸಾಗಿ ಅಂತ ಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ನೋಡಿ, ಈ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಬೇರೆ ಥರ ಏನೋ ಮಾಡ್ತಾರೆ. ಆದರೆ ನಾವು ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾಕೆ ಒಂದು ಸ್ವಾಗತೆಯನ್ನು ಸಾಗಬಾರ್ದು ಅಂತ ಈ ಒಂದು ಸ್ವಾಗತೆಯನ್ನು ಮಾತಾಡೋದು. ಇವಾಗ ಇದು ಚಿಕ್ಕದಾಗಿರ್ಬೋದು, ಒಂದು ಚಿಕ್ಕ ಚಾನಲ್ ಆಗಿರ್ಬೋದು. ಬೇರೆ ಮಕ್ಕಳೇ, ಮುಂದಕ್ಕೆ ಅದು ನನ್ನ ದೊಡ್ಡದಾಗಿ ತೊಗೊಂಡೋಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ದೇವರು ನನ್ನೊಂದಿಗಿದ್ದಾಗ ನನಗೆ ನಂಬಿಕೆ ಇದೆ. ದೇವರು ನನ್ನ ದೊಡ್ಡ ಉನ್ನತ ಸ್ಥಾನದಲ್ಲಿ ಒಂದು ಬೆಳೆಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈ ಒಂದು ವಾಕ್ಯದಲ್ಲಿ ಹೇಳಿರ್ಬೇಕಾಗ ನೀವು ಅದನ್ನು ಬಿಟ್ಟಾಗಲೇ ನೀವು ಒಂದು ಮೂಢತ್ವ, ಒಂದು ಇಹಲೋಕದ ಆಶಯಗಳನ್ನು ಬಿಟ್ಟು ಇನ್ನೊಂದು ಉದ್ದೇಶ ಹೇಳೋದು ಮಾಡ್ತಾಯಿದ್ದು ಸಾರಿ, ದಾರಿ ತಪ್ಪಿರುವಂಥ ಯವನಸ್ಥ ಆಗುತ್ತಾರಲ್ಲ, ಆ ಒಂದು ದಾರಿ ತಪ್ಪಿರುವಂಥ ಯವನಸ್ಥರು ಗಂಟೆಗಟ್ಟಲೆ ಕೂತ್ಕೊಂಡು ಸಿನಿಮಾ ನೋಡೋ ಒಂದು ಟೈಮನ್ನು 5ರಿಂದ 10 ನಿಮಿಷ ಹಿಡಿಯುತ್ತೆ ಒಂದೊಂದು ವಿಡಿಯೋ. ನಂದು 5 ನಿಮಿಷದ ಮೇಲೆ ಇರುತ್ತೆ, 10 ನಿಮಿಷದ ಒಳಗಡೆ ಆಗುತ್ತೆ. ಕೆಲವೊಂದು ವಿಡಿಯೋಗಳು ಮಾತ್ರ ಒಂದು 3 to 4 ಮಿನಿಟ್ಸ್ ಜಾಸ್ತಿ ಆಗ್ಬೋದು ಅಷ್ಟೇ. ಈ ಒಂದು ವಿಡಿಯೋ ಕೂಡ 3 to 4 ಮಿನಿಟ್ಸ್, 10 ನಿಮಿಷಕ್ಕಿಂತ 3 to 4 ಮಿನಿಟ್ಸ್ ಜಾಸ್ತಿ ಆದರೂ ಆಗ್ಬೋದು, ಆಗದೇ ಇರ್ಬೋದು. ದಯವಿಟ್ಟು ಕೊನೆಯವರೆಗೂ ನೋಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆಯಿತಾ? ಈಗ ದಾರಿ ತಪ್ಪಿರುವಂಥ ಯವನಸ್ಥರಿಗೋಸ್ಕರ ಮತ್ತು ಅದೊಂದು ಉದ್ದೇಶ, ಮತ್ತು ಎಲ್ಲ ಕಡೆ ದೇವರ ಒಂದು ಸ್ವಾಗತೆಯನ್ನು ಸಾಗಬೇಕು ಅಂತ ಒಂದು ಉದ್ದೇಶ ಮಾಡಿದೆ. ಆದರೆ ನನಗೆ ಸಪೋರ್ಟಿಗಂತ ಏನೋ ಸಣ್ಣ ಪುಟ್ಟ ಒಂದು ಸಹಾಯ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿದ ರೇಂಜಿಗೆ ನನಗೆ ಯಾರು ಸಹಾಯ ಮಾಡಲಿಲ್ಲ. ಬೇರೆ ಮಕ್ಕಳೇ, ಸ್ವಾಗತ ಸಾಗೋದು ಅಂತಂದರೆ ಆ ಒಂದು ದಿನ ಯಾವ ಒಂದು ವಾಕ್ಯ ತೊಗೊಂಡಿರ್ತೀಯಲ್ಲ, ಅದೊಂದ್ರ ಬಗ್ಗೆನೇ ಮಾತಾಡೋದಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ, ಯಾವ ವಾಕ್ಯದಲ್ಲಿ ಏನು ಒಂದು ಸಂದೇಶಗಳಿದ್ದಾವೆ ಅಂತ
ಎಲ್ಲ ಹೇಳಿದ್ರು ಅದು ಸ್ವಾಗತ ಸಾಧಂಗೆ ಆಗುತ್ತೆ ಅಲ್ವಾ. ನಿಜ. ನಿಮಗೆ ನನ್ನಿಂದ ಏನೋ ತಪ್ಪಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನ ನಾನು ಅದು ಸರಿನಾ ತಪ್ಪ ಅಂತ ಗೊತ್ತಾದಾಗ ನಾನು ಏನಾದರೂ ತಪ್ಪು ಮಾಡಿದರೆ ಆ ತಪ್ಪನ್ನು ನಾನು ತಿದ್ಕೊಳ್ತೀನಿ. ಯಾಕಂದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಯಾಕೆ ಈ ಥರ ರಿಕ್ವೆಸ್ಟ್ ಮಾಡ್ಕೊಳ್ತಾಯಿದ್ದೀನಿ ಅಂತಂದರೆ ತಪ್ಪು ಗೊತ್ತಾದಾಗಲೇ ಅದನ್ನ ತಿದ್ಕೊಳ್ಳೋಕ್ಕಾಗೋದಲ್ವಾ. ಇವಾಗ ಈ ಒಂದು ಮೂಢತ್ವವನ್ನು ಬಿಟ್ಬಿಟ್ಟು ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯುವಿ ಅಂತಂದರೆ, ನೀವು ವಿವೇಕ ಮಾರ್ಗಕ್ಕೆ ಬಂದಾಗ, ವಿವೇಕ ಮಾರ್ಗ ಅಂತಂದ್ರೇನು, ನಾನು ಅವಾಗಲೇ ಹೇಳಿದೆ, ನೀವೆಷ್ಟೇ ಓದಿದ್ರು ಅಷ್ಟೇ, ಅಬ್ರಾಡಲ್ಲ ಎಲ್ಲೇ ಹೋಗಿ ಓದಿದ್ರು ಅದೇ ಅಬ್ರಾಡ್ಗೆ ಅಷ್ಟೇ ಹೋಗಿ ಓದೋಕ್ಕಾಗೋದು ಅಲ್ವಾ. ಸಾರಿ, ಅಲ್ಲಿ ಹೋಗಿ ಓದ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಮಾಡಲಿ ಪರವಾಗಿಲ್ಲ, ಓದಿದ್ರೆ ಹೌದು ಇಹಲೋಕದ ಜ್ಞಾನ ಯಾವ ಥರ ಎಷ್ಟು ಮಟ್ಟಿಗೆ ಇರಬೇಕು ಹೌದು. ಆದರೆ ಅದನ್ನ ಕೆಲವರು ಅಂದರೆ ಬೇರೆ ಥರ ಯೂಸ್ ಮಾಡ್ಕೊಳ್ತಾರೆ ಆಯಿತಾ. ಈ ಒಂದು ನೀವು ಅದನ್ನು ಮರ್ತೋದ್ರೂ, ಇವಾಗ ಒಬ್ಬ ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬ ಚಿಕ್ಕ ಮಗುವಿಗೆ ನೀವು, ಚಿಕ್ಕ ಮಗುವಲ್ಲ, ಒಂದು ಪ್ರೀ ಸ್ಕೂಲ್ ಅಂತ ಅಂದ್ಕೊಳ್ಳೋಣ, ಪ್ರೀ ಸ್ಕೂಲ್ಗೆ ಹೋಗುವಂಥ ಒಂದು ಹುಡುಗನಿಗೆ ಒಂದು ಮ್ಯಾಥ್ಸ್ ಹೇಳ್ಕೊಟ್ಟಾಗ ಮ್ಯಾಥ್ಸ್ನ ಅವನು ಒಂದೆರಡು ದಿವಸ ಅದನ್ನ ಸಮ್ ಮಾಡದೆ ಬಿಟ್ಟರೆ ಅದನ್ನ ಪ್ರಾಕ್ಟೀಸ್ ಮಾಡ್ತೀರ ಏನಾಗುತ್ತೆ, ಒಂಥರ ಎಲ್ಲೇ ಅದು ಮರೆತೋಗುತ್ತೆ. ಆದರೆ ದೇವ್ರ ವಾಕ್ಯ ಹಂಗಲ್ಲ ಪ್ರಿಯದ ಮಕ್ಕಳೇ. ನೀವು ಆ ಒಂದು ವಾಕ್ಯದ ಬೀಜವನ್ನು ನೀವು ಬಿತ್ತಿದಾಗ ಅದು ನಿಮಗೆ ಫಲ ಕೊಡುತ್ತೆ. ನೀವು ನಿಮ್ಮ ದೇವ್ರ ವಾಕ್ಯದ ಹೇಳುತ್ತದೆ ಏನಂತಂದರೆ, ಈ ಒಂದು ಒಳ್ಳೆಯದನ್ನು ಬಿತ್ತದೆ ಒಳ್ಳೆಯದೇ ಕೊಯ್ಯೋದು ಅಂತ. ನಾವು ಏನು ಬಿತ್ತುತ್ತೀವೋ ಅದನ್ನೇ ಕೊಯ್ಯೋದು ಅಂತ ದೇವ್ರ ವಾಕ್ಯದಲ್ಲಿ ಅದನ್ನು ಕೂಡ ಬರೆಯಲ್ಪಟ್ಟಿದೆ. ಆದರೆ ಅದು ಯಾವ ವಾಕ್ಯದಲ್ಲಿದೆ ಅಂತ ನನಗೆ ಸರಿ ಗೊತ್ತಿಲ್ಲ. ನಾನು ಕೂಡ ದೇವ್ರ ಸೇವೆಗೆ ಅಂತ ಇನ್ನು ಇವಾಗ ಬಿಗಿನಿಂಗ್ ನಂದು ಕೂಡ ಇವಾಗ ಹೆಜ್ಜೆ ಇಡ್ತಾ ಇದ್ದೀನಿ. ಮತ್ತು ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯೋದು ಅಂತಂದರೆ, ನೀವು ವಿವೇಕ ಮಾರ್ಗದಲ್ಲಿ ಬಂದಾಗ, ಒಂದು ದೇವ ವಾಕ್ಯದ ಒಂದು ಮಾರ್ಗದಲ್ಲಿ ನೀವು ಬಂದಾಗ ನೀವು ಏನು ಮಾಡಬೇಕಾಗೇ ಇರೋದಿಲ್ಲ. ಯಾಕಂದರೆ ಪವಿತ್ರಾತ್ಮ ಗೊತ್ತಾಗಲ್ಲ, ಪವಿತ್ರಾತ್ಮ ನಿಮ್ಮಲ್ಲಿ ಜೀವಿಸುವಾಗ, ಪವಿತ್ರಾತ್ಮ ನಿಮ್ಮನ್ನು ಗೈಡ್ ಮಾಡಿದಾಗ ನೀವು ಮಾಡಬೇಕಾಗೋದು ಒಂದೇ, ಏನು ಗೊತ್ತಾ, ದೇವರದ್ದು ಒಂದು ಧ್ವನಿಯನ್ನು ನಿಮ್ಮ ಒಳಗೆ ಬರುತ್ತೆ, ದುಷ್ಟಶಕ್ತಿಯ ಒಂದು ಧ್ವನಿಯನ್ನು ನಿಮ್ಮ ಒಳಗೆ ಬರುತ್ತೆ, ಸೈತಾನ ಧ್ವನಿ, ದುಷ್ಟಶಕ್ತಿ ಗೊತ್ತಲ್ವ, ಆ ಧ್ವನಿಯನ್ನು ಬರುತ್ತೆ. ಆವಾಗ ಒಬ್ಬ ಹುಡುಗ ಒಂದು ತಪ್ಪು ಮಾಡುವಾಗ ನಿಮಗೆ ಅದು ತಪ್ಪು ಅಂತ ಅನಿಸುತ್ತೆ, ಅದು ಕೂಡ ಮಾಡ್ತಾರೆ ನೋಡಿ. ಈ ಒಂದು ಲೋಕದಲ್ಲಿ ಒಂದು ಟೀನೇಜ್ ಅಂತ ಏನು ಬರುತ್ತೆ, ಆ ಟೀನೇಜಲ್ಲಿ ಎಲ್ಲ ಹಾದಿ ತಪ್ಪೋದು, ಆ ಒಂದು ಗೊತ್ತಿರುತ್ತೆ ತಪ್ಪು ಅಂತ. ಇವಾಗ ಒಬ್ಬ ಹುಡುಗ ಏನೋ ಒಂದು ಮನೆ ಅಂದರೆ ದುಷ್ಟ ಅಭ್ಯಾಸಗಳಿಗೆ ಬೀಳೋದು, ಅದೆಲ್ಲ ಅದು ತಪ್ಪು ಅಂತ ಅವನು ಗೊತ್ತಿದ್ದೂ ಮಾಡ್ತಾನೆ. ಆದ್ರೂ ಅವನು ಧೂಮಪಾನ ಮಾಡೋದನ್ನ ಕಲಿಯೋದಾಗಿರ್ಬೋದು, ಮದ್ಯಪಾನ ಮಾಡೋದನ್ನ ಕಲಿಯೋದಾಗಿರ್ಬೋದು. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕೂಡ ಇದನ್ನೆಲ್ಲ ಮಾಡಿ ಇದರಿಂದ ಇದ್ರದ್ದು ಪ್ರಭಾವ ಎಲ್ಲ ನಾನು ನೋಡಿ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಅದನ್ನ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಅದು ಪ್ರಭಾವ ಭಾಳ ಕೆಟ್ಟದಾಗಿರುತ್ತೆ. ದಯವಿಟ್ಟು ಈ ಥರ ಒಂದು ಕೆಲಸಗಳಿಗೆ ಇಳಿಯಬೇಡಿ ಆಯಿತಾ. ದೇವರು ನೋಡಿ, ವಿವೇಕ ಮಾರ್ಗದಲ್ಲಿ ನಡೆಯುವಂಥ ಅಂತ ದೇವ್ರ ವಾಕ್ಯ ಬರೆದಿದೆ. ನೀವು ಯಾವುದ್ಯಾವುದಕ್ಕೂ ಸಿನಿಮಾ ನೋಡೋದಕ್ಕೆ ಕಳೆಯುವಂಥ ಆ ಗಂಟೆಗಟ್ಟಲೆದಲ್ಲಿ ಸ್ವಲ್ಪ ಕಾಲ ದೇವ್ರು ಕೊಡಿ. ಒಂದು 10 ನಿಮಿಷ, ಒಂದು 15 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಷ್ಟೇ. ಒಂದೊಂದು ವಿಡಿಯೋ 15 ಮಿನಿಟ್ಸು ಬರಲ್ಲ, 14 ಮಿನಿಟ್ಸ್ ಬಂದರೆ ಹೆಚ್ಚೋದು ಆಯಿತಾ. ಅದಕ್ಕೆ ಕೊಡಿ. ದೇವ್ರ ವಾಕ್ಯದ ಬೀಜ ನಿಮ್ಮಲ್ಲಿ ಬೆತ್ತಿ ಆಮೇಲೆ ನೋಡಿ ಅದ್ರ ಪ್ರಭಾವ ಹೆಂಗಿರುತ್ತೆ ಅಂತ. ನೀವು ಬಿಟ್ಟು ದೇವ್ರನ್ನ ನಿಮ್ಮನ್ನು ಬಿಡೋದಿಲ್ಲ, ದೇವ್ರ ವಾಕ್ಯ ಅಂತ ಹೇಳ್ತದೆ ಗೊತ್ತಾ, ತಂದೆ ತಾಯಿ ನಿನ್ನ ಕೈ ಬಿಟ್ಟು ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅದಕ್ಕೆ ದಯವಿಟ್ಟು ನೀವು ಓದಬೇಡಿ ಅಂತ ಹೇಳ್ತಾ ಇಲ್ಲ, ಅಥವಾ ನಾನು ಓದೋದು ಅಂದರೆ ಇಹಲೋಕದ ಒಂದು ಜ್ಞಾನವನ್ನು ಓದೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದುಡಿಮೆ ಮಾಡಬೇಕು ಅಂತಂದರೆ ಓದಬೇಕು, ಹೌದು, ಅದನ್ನ ನೀವು ಮರೆತೋಗ್ಬೋದು, ಆದರೆ ದೇವ್ರ ವಾಕ್ಯವನ್ನು ನೀವು ಮರೆಯೋದಕ್ಕಾಗೋದಿಲ್ಲ. ಇವತ್ತಿನ ಸಂದೇಶ ಇದೇನೆ ಆಯಿತಾ. ಈ ಒಂದು ವಾಕ್ಯ ನಿಮಗೆ ಇಷ್ಟ ಅಂದರೆ ಗೊತ್ತಾಗಿದ್ದರೆ
ಇದನ್ನು ನೀವು ಒಪ್ಕೊಳ್ಳೋದಾದರೆ ನನ್ನೊಂದಿಗೆ ನೀವು ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೋಲೋಕ ಪರಲೋಕದ ಸ್ತೋತ್ರ ತಂದೆ, ಸೃಷ್ಟಿಕರ್ತನೇ ಸ್ತೋತ್ರ ತಂದೆ. ನಿಮಗಂತೂ ವಾಕ್ಯಗಳ ಪ್ರಕಾರ ಈ ಒಂದು ಲೋಕದಲ್ಲಿ ಒಂದು ವಿವೇಕಿಗಳಾಗಿ ವಿವೇಕದ ಮಾರ್ಗದಲ್ಲಿ ನಡೆಯಿರಿ ನೀವು ವಾಕ್ಯ ಹೇಳ್ತದೆ ತಂದೆ. ಈ ಒಂದು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಮೂರ್ಖತನವನ್ನು ಬಿಡಬೇಕು ಅಂತ ನೀವು ವಾಕ್ಯ ಹೇಳ್ತದೆ ತಂದೆ. ಅವ್ರ ಕೈಲಿ ಯಾರ ಕೈಲಿ ಆಗ್ತಾ ಇದೆಯೋ, ಯಾರ ಕೈಲಿ ಆಗ್ತಾ ಇಲ್ವೋ ನನಗೆ ಗೊತ್ತಿಲ್ಲದೆ ಇದು ತಂದೆ. ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲದ ಒಟ್ಟು ಒಂದು ಇಲ್ಲಲ್ಲ ರಾಜನೇ. ಥ್ಯಾಂಕ್ ಯು. ಈ ಒಂದು ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ವಿವೇಕ ಮಾರ್ಗದಲ್ಲಿ ನಡೆಯೋದಕ್ಕೆ ಆಗದೆ ಒದ್ದಾಡ್ತಾ ಇದ್ದಾರೆ ತಂದೆ. ಸೈತಾನ ಬಲೆಗೆ ಬಿದ್ದು ಅವರನ್ನು ಮುಟ್ಟಿ ಆಶೀರ್ವದಿಸಿರಿ. ಅವರಲ್ಲಿ ಒಂದು ಸೈತಾನ ಒಂದು ಕೆಟ್ಟ ಒಂದು ಕ್ರಿಯೆಗಳನ್ನು ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ತೆಗೆದಾಗ್ತದೆ. ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ನಿಮ್ಮ ಒಂದು ವಿವೇಕ ಮಾರ್ಗದಲ್ಲಿ ಅವರು ನಡೆಯುವಂಥ ಕೃಪೆಯನ್ನು ನೀವು ತಗೊಳ್ಳಿ. ಒಂದು ವಾಕ್ಯದ ಬೀಜವನ್ನು ಅವರಲ್ಲಿ ಅವರು ಬೆತ್ಕೊಳ್ಳೋ ಹಾಗೆ ಅದಕ್ಕೆ ನೀವು ಸಹಾಯ ಮಾಡಿರಿ. ಜೀವಿಸುವಂಥ ದೇವರಾಗಿ ನೀವು ಆಶೀರ್ವದಿಸಿರಿ. ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಆತ್ಮಿಕವಾಗಿ ಬಲಪಡಿಸಿರಿ. ಅವರನ್ನು ಮುಟ್ಟಿ ಆಶೀರ್ವದಿಸಿರಿ. ಯಾರಿಗೆಲ್ಲ ನಿಮ್ಮ ವಾಕ್ಯಗಳ ಪ್ರಕಾರ ಈ ಒಂದು ಚಿಕ್ಕ ಮಕ್ಕಳನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ, ನಿಮ್ಮ ಒಂದು ವಾಕ್ಯಗಳ ಪ್ರಕಾರ ದೇವರ ರಾಜ್ಯವು ಮಕ್ಕಳದೇ ಅಂತ ನೀವು ವಾಕ್ಯ ಹೇಳ್ತಾ ಇದ್ದಾರೆ ತಂದೆ. ಮುಟ್ಟಿ ಆಶೀರ್ವದಿಸಿರಿ. ಒಂದು ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಯವನಸ್ಥರನ್ನು ಮುಟ್ಟಿ ಆಶೀರ್ವದಿಸಿರಿ. ದುರಭ್ಯಾಸಗಳಲ್ಲಿ ಬಿದ್ದಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಒಂದು ದಾರಿಯಲ್ಲಿ ನನ್ನನ್ನು ನೀವು ಹೇಗೆ ತಗೊಂಬಂದರೆ ತಂದೆ. ಅದೇ ರೀತಿಯಾಗಿ ಈ ಮಣ್ಣಿಗೆ ಮಣ್ಣಾಗಿ ಹೋಗಬೇಕಾಗಿದೆ ಅಂತ ನನ್ನ ತಂದೆ. ನೀವು ನಿಮ್ಮ ಒಂದು ವಾಕ್ಯದ ಒಂದು ಲೋಕಕ್ಕೆ ನನ್ನ ನೀವು ಕರ್ಕೊಂಬಂದಲ್ಲಿ ತಂದೆ. ಅದಕ್ಕೆ ನಿಮಗೆ ಕೊಟ್ಟಿಸ್ತೋತ್ರ. ಇದೇ ರೀತಿಯಾಗಿ ಯಾವ ದಾರಿ ತಪ್ಪುವಂಥ ಯವನಸ್ಥರನ್ನು ನೀವು ಮುಟ್ಟಿ ಆಶೀರ್ವದಿಸಿರಿ. ಅವರನ್ನು ನಿಮ್ಮ ಒಳ್ಳೆಯ ದಾರಿಗೆ ತಗೊಂಬನ್ನಿ. ಈ ಒಂದು ವಿಡಿಯೋನ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಿರಿ. ಅವರಲ್ಲಿ ಒಳ್ಳೆಯ ಆರೋಗ್ಯವನ್ನು, ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಿರಿ. ಪ್ರತಿಯೊಬ್ಬರನ್ನು ಆತ್ಮಿಕವಾಗಿ ಬಲಪಡಿಸಿರುವಂತಂದೆ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಪರಿಶುದ್ಧ ಬುದ್ಧದ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆ. ಈ ಒಂದು ಪ್ರಾರ್ಥನೆಯನ್ನು ಕೇಳಿದಕ್ಕೋಸ್ಕರ ನಿಮಗೆ ಕೊಡಿಸ್ತದ ತಂದೆ. ಆಮೇನ್. ಯೇಸು ಕ್ರಿಸ್ತ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪರಿಶುದ್ಧ ಎಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರಬೇಕು, ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಕೊಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುತ್ತೆ, ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮ ಶೋಧನೆಯೊಳಗೆ ಸೇರಿಸಿದಂತೆ ಕಡೆಯಿಂದ ತಪ್ಪಿಸಿರಿ. ಯಾಕಂದರೆ ನಿಮ್ಮ ರಾಜ್ಯವು ಬಲವು ನಿಮಗೆ ಸದಾ ಕಾಲ ನಿಮಗೆ ಸ್ವಾಮಿ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಷ್ಟೊತ್ತು ನನ್ನೊಂದಿಗೆ ನೀವು ಇದ್ದದಕ್ಕೋಸ್ಕರ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಒಂದು 3 to 4 ಮಿನಿಟ್ಸ್ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿತು ಟೈಮು, ಕ್ಷಮಿಸಿ ಆಯಿತಾ. ಇದೇ ರೀತಿ ನಾನು ಹಾಕುವಂಥ ಒಂದು ವಿಡಿಯೋಗಳನ್ನ ದಯವಿಟ್ಟು ದೇವರಿಗೋಸ್ಕರ ದಿನ ಈ ಥರ ಆಗೋದಿಲ್ಲ. ಇವತ್ತೊಂದು ಈ ಥರ ಆಯಿತು, ಸ್ವಲ್ಪ ಜಾಸ್ತಿ ಹಿಡಿತು ಟೈಮು. 10 ಮಿನಿಟ್ಸ್ ಅಷ್ಟೇ, ಅದರೊಳಗಡೆ ಮುಗಿದೋಗುತ್ತೆ ನನ್ನೊಂದು ಸಂದೇಶ ಆಯಿತಾ. ದಿನ ನೋಡಿ. ಈ ಒಂದು ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಆತ್ಮಿಕವಾಗಿ ಅದು ಚಿಕ್ಕ ವಯಸ್ಸಿನಲ್ಲಿ ದೇವರ ಕಡೆಗೆ ಬಂದು ದೇವರ ಒಂದು ಸಂದೇಶವನ್ನು ಸಾಗಬೇಕು. ದೇವರ ಒಂದು ಸ್ವಾಗತಿಯನ್ನು ಸಾಗಬೇಕು ಅಂತ ಬಂದು ಭಾವನ ಎನ್ಕರೇಜ್ ಮಾಡಿ ದಯವಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಈ ಒಂದು ಸ್ವಾಗತಿಯನ್ನು ನಿಮಗೆ ಇಷ್ಟ ಆಗಿದರೆ ಈ ಒಂದು ವಿಡಿಯೋ ದಯವಿಟ್ಟು ಲೈಕ್ ಮಾಡಿ. ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ತಪ್ಪು ಗೊತ್ತಾದಾಗಲೇ ಅದನ್ನ ಸರಿ ಮಾಡ್ಕೊಳಕ್ಕಾಗೋದಲ್ವ, ಅದಕ್ಕೋಸ್ಕರ ಥ್ಯಾಂಕ್ ಯು. ಇಷ್ಟೊತ್ತಿಗೆ ನೀವು ಈ ಒಂದು ವಿಡಿಯೋನ ನೋಡಿದ್ದಕ್ಕೋಸ್ಕರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.